ಇನ್ನು ಗೋಚಾರದಲ್ಲಿ 12ನೇ ಈ ಮನೆಗಳಲ್ಲಿ ಈ ಮುಖ್ಯವಾಗಿ 7ನೇ ಮನೆ ಯಾವುದು ತುಲಾರಾಶಿ. 7ನೇ ಮನೆ ತುಲಾರಾಶಿಗೆ ಬಂದಾಗ ನಾವು ತುಲಾರಾಶಿಯ ಆಧಿಪತ್ಯ ಶುಕ್ರ, ಆ ಶುಕ್ರನ ಸಂಚಾರ ಮತ್ತು ಶುಕ್ರನಿಗೆ ಯೋಗಕಾರಗಳಾಗಿರ್ತಕ್ಕಂಥ ಬುಧ ಶನಿ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರ ಜೀವನ ನಿಂತಿರುತ್ತೆ. ಅವರಿಗೆ ಈಗ ಅಷ್ಟಮದಲ್ಲಿ ಗುರು ಸಂಚಾರ ನಡೀತಾ ಇದೆ. ಅಷ್ಟಮದಲ್ಲಿ ಗುರು ಸಂಚಾರ ಏನಾಗುತ್ತೆ, ಅಷ್ಟಕ್ಕಷ್ಟೇ ಇರುತ್ತೆ. ಅಷ್ಟಮ ಆಯುಸ್ಸನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತೀವಿ. ನಿಗೂಢ ಸ್ಥಾನದಲ್ಲಿ ಗುರುವಿನಿಂದ ಧರ್ಮದ ಮನೋಭೀತಿ ಇರುತ್ತೆ ಅವರಿಗೆ ಅಂತ ಹೇಳ್ಬೋದು. ಆ ಗುರು ಮೇ 5 ನಂತರ ಬದಲಾವಣೆ ಆಗೋದ್ರಿಂದ, ಅಂದರೆ ವರ್ಷ ಪ್ರಾರಂಭದಲ್ಲಿ ಅವರಿಗೆ ಅಷ್ಟಮ ಶನಿ ಅಷ್ಟಮ ಗುರು ಅಷ್ಟಕ್ಕಷ್ಟೇ ಇರುತ್ತೆ. ತದನಂತರ ಭಾಗ್ಯಕ್ಕೆ ಗುರು ಬಂದಾಗ ತುಲಾರಾಶಿ ಮೇಲೆ ಗುರು ದೃಷ್ಟಿ ಬೀಳುತ್ತೆ. ಖಂಡಿತವಾಗೂ ಭಾಗ್ಯದ ಗುರು ಅವರಿಗೆ ಒಳ್ಳೆಯ ಯೋಗವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಗುರುಬಲ ತದನಂತರ ಬರುತ್ತೆ. ಇನ್ನು ಶನಿ ತಗೊಂಡಾಗ ಪಂಚಮ ಶನಿ 4 ಮತ್ತು 5, ಪಂಚಮ ಶನಿ ಅನಿಷ್ಟದಾಯಕ, ಅಷ್ಟಮ ಶನಿ ಅನಿಷ್ಟದಾಯಕ ಅಂತ ಹೇಳ್ತೀವಿ ವಿನಃ 7.5 ಶನಿ ಅನಿಷ್ಟದಾಯಕ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಅವೇನು ಅಷ್ಟೇನು ತೊಂದರೆ ಕೊಡಲ್ಲ. ಪಾಪಗ್ರಹಗಳ ಸಂಯೋಗವಾದಾಗ ಒರಿಜಿನಲ್ ಜಾತಕದಲ್ಲಿ ಹುಟ್ಟಿದ ಜಾತಕದಲ್ಲಿ ಶನಿ ಒಳ್ಳೆಯ ಅಂಶದಲ್ಲಿ ಇಲ್ಲದೇ ಇದ್ದಾಗ ತೊಂದರೆ ಆಗುತ್ತೆ ವಿನಃ 7.5 ಬಂದಾಗ ತೊಂದರೆ ಆಗುತ್ತೆ ಅಂತ ಜ್ಯೋತಿಷದಲ್ಲಿ ಉಲ್ಲೇಖ ಇಲ್ಲ. ಆದ್ದರಿಂದ ಅವರಿಗೆ ಶನಿ ಬಲ ಮತ್ತು ಬದಲಾವಣೆ ಆಗುತ್ತೆ, ಗುರುಬಲ ಬದಲಾವಣೆ ಆಗುತ್ತೆ. ಸೊ ವೃಷಭ ರಾಶಿಗೆ 5ನೇ ಗುರು ಬಂದು ಒಳ್ಳೆಯ ಯೋಗವನ್ನು, ಇದು ತುಲಾರಾಶಿಗೆ ಗುರು ಬಂದು ಒಳ್ಳೆಯ ಯೋಗವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಮತ್ತು ಶನಿ ಬದಲಾವಣೆ ಆದ ನಂತರ ಮತ್ತೆ ಒಳ್ಳೆಯ ಯೋಗ ಬರುತ್ತೆ ಅಂತ ಖಂಡಿತ ಹೇಳ್ಬೋದು. ಅಂದರೆ 9 ಗ್ರಹಗಳ ಚಲನೆಯಲ್ಲಿ 12 ರಾಶಿಯವರೆಗೆ ಬೇರೆ ಬೇರೆ ಬದಲಾವಣೆ ಆದರೂ ಸಹ ತುಲಾರಾಶಿಯವರಿಗೆ ಗುರುಬಲ ಬರುತ್ತೆ ಮತ್ತು ಶನಿ ಬಲ ಬರುತ್ತೆ. ಗುರು ಶನಿಯ ದೃಷ್ಟಿ ಅವರಿಗೆ ಒಳ್ಳೆ ಆರ್ಥಿಕವಾಗಿ, ಮಾನಸಿಕವಾಗಿ, ಔದ್ಯೋಗಿಕವಾಗಿ, ಕೌಟುಂಬಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಅವರಿಗೆ ಒಳ್ಳೆಯ ಯೋಗವನ್ನು ಕೊಡುತ್ತೆ ಅಂತ ಖಂಡಿತ ಹೇಳ್ಬೋದು. ತಾನಾಗೆಲ್ಲ ಬದಲಾವಣೆ ಆಗ್ಬಿಡುತ್ತೆ. ಮಾರ್ಚ್ 26 ನಂತರ ಅಂದರೆ ಯುಗಾದಿ ಕಳೀತಿದ್ದಂಗೆ ಮತ್ತು ಮೇ 5 ನಂತರ ಅವರ ಗಮನಕ್ಕೆ ಬರದೆ ಎಲ್ಲ ಪರಿವರ್ತನೆ ಆಗಿ ಅವರಿಗೆ ಒಳ್ಳೆಯ ಯೋಗ ಬರುತ್ತೆ ಅಂತ ತುಲಾರಾಶಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಮುನ್ನುಡಿಬಹುದು. ಇನ್ನು ಅಷ್ಟಮ ಸ್ಥಾನದ ವೃಶ್ಚಿಕ ರಾಶಿಗೆ ಬಂದಾಗ ಗ್ರಹಚಾರಗಳಲ್ಲಿ ಅಥವಾ ರಾಶಿ ಚಕ್ರದಲ್ಲಿ 8ನೇ ಮನೆ ವೃಶ್ಚಿಕ ರಾಶಿಗೆ ಆಧಿಪತ್ಯ ಕುಜ. ಕುಜನಿಂದನೇ ಎಲ್ಲ ವಿಶ್ವದ ವಿದ್ಯಮಾನಗಳು ನಡೆಯೋದಕ್ಕೆ, ಗಲಾಟೆಗಳಾಗೋದಕ್ಕೆ, ಸಾವು ನೋವುಗಳಾಗೋದಕ್ಕೆ ಮತ್ತು ಆ ಒಂದು ಯುದ್ಧ ಆಗೋದಕ್ಕೆ ಎಲ್ಲಕ್ಕೂ ಕುಜನೇ ಕಾರಣಕರ್ತನಾಗಿ, ಆ ಕುಜನ ಜೊತೆಗೆ ಪಾಪಗ್ರಹಗಳ ಸಂಯೋಗ ಬಿದ್ದಾಗ ಅಥವಾ ಶನಿ ದೃಷ್ಟಿ ಬಿದ್ದಾಗ ಇದು ಯುದ್ಧಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಕುಜ ಅಗ್ನಿತತ್ವ ಗ್ರಹ ಆಗಿರೋದ್ರಿಂದ ಆ ಅಗ್ನಿತತ್ವ ಗ್ರಹ ಏನೆಲ್ಲ ಕೆಲಸ ಮಾಡುತ್ತೆ, ಆ ವೃಶ್ಚಿಕ ರಾಶಿ ಆಧಿಪತ್ಯ ವಹಿಸತಕ್ಕಂಥ ಕುಜನ ರಾಶಿಗೆ ಆ ಯಾರ್ಯಾರು ಯೋಗಕಾರಗಳು ಅಂದರೆ ಧನಸ್ಥಾನಾಧಿಪತಿಯಾಗಿ, ಪಂಚಮ ಸ್ಥಾನಾಧಿಪತಿಯಾಗಿ ಗುರು ಈಗಾಗಲೇ ವರ್ಷ ಪ್ರಾರಂಭದಲ್ಲಿ 7ನೇ ಮನೆಯಲ್ಲಿದ್ದು ಒಳ್ಳೆಯ ಯೋಗವನ್ನು ಕೊಟ್ಟಿದ್ದಾನೆ. ಅಂದರೆ ವೃಶ್ಚಿಕ ರಾಶಿಗೆ ಗುರುಬಲ ಇದೆ. ಇನ್ನು ಶನಿ ಬಳಕ್ಕೆ ಬಂದಾಗ 4ನೇ ಶನಿ ಅಷ್ಟಕ್ಕಷ್ಟೇ ಚೆನ್ನಾಗಿದೆ, ಅಷ್ಟೇನು ಒಳ್ಳೆಯ ಯೋಗವನ್ನಿಲ್ಲ. ಆದರೆ ಸ್ವಂತ ಮನೆಯಲ್ಲೇ ಇರೋದ್ರಿಂದ ಅಂಥ ಏನೂ ಅವಘಡಗಳು ಆಗಲಿಲ್ಲ. ತದನಂತರ ಶನಿ ಬದಲಾವಣೆ ಆಗೋದ್ರಿಂದ ಶನಿ ಬಲ ಕಡಿಮೆ ಆಗುತ್ತೆ ಮತ್ತು ಮಾರ್ಚ್ 5 ನಂತರ ಗುರುಬಲನೂ ಕಡಿಮೆ ಆಗುತ್ತೆ. ಅಂದರೆ ಈಗಾಗಲೇ ಇರತಕ್ಕಂಥ ವೃಶ್ಚಿಕ ರಾಶಿಗೆ ಗುರುಬಲ ಖಂಡಿತ ಬದಲಾವಣೆ ಆಗುತ್ತೆ. ಯಾವಾಗ? ಅರ್ಧ ವರ್ಷ ಆದಮೇಲೆ ಅಂತ. ಜನವರಿ 1ರಿಂದ ಮೇ 5 ಅಂದರೆ ಅರ್ಧ ವರ್ಷ ಆಗಿಬಿಡುತ್ತೆ. ಅರ್ಧ ವರ್ಷ ಆದ ನಂತರ ಗುರುಬಲ ಕಡಿಮೆ ಆಗುತ್ತೆ ಅವರಿಗೆ, ವೃಶ್ಚಿಕ ರಾಶಿಯವರಿಗೆ. ಶನಿ ಬಲನೂ ಕಡಿಮೆ ಆಗುತ್ತೆ. 5ನೇ ಮನೆಗೆ ಗುರು ಹೋಗ್ತಾನೆ. 5ನೇ ಗುರು ಮತ್ತು 5ನೇ ಶನಿ ಮತ್ತು ಅಷ್ಟಮ ಗುರು ಅಂತೇನು ಒಳ್ಳೆಯ ಯೋಗವನ್ನು ಕೊಡಲ್ಲ. ಆದ್ದರಿಂದ ಸಂಬಂಧಪಟ್ಟಂಥ ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಕ್ಕಂಥ ಜ್ಯೋತಿಷ್ಯದವ್ರ ಹತ್ರ ನೀವು ಹೋದಾಗ ಅವರು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಏನೆಲ್ಲ ಪರಿಹಾರ ಮಾಡಿದ್ರೆ ಸರೋಗುತ್ತೆ, ಏನು ಪೂಜೆ ಮಾಡಿದ್ರೆ ಸರೋಗುತ್ತೆ ಅಂತ ಖಂಡಿತ ಅವ್ರು ಹೇಳ್ತಾರೆ. ಗುರು ಬದಲಾವಣೆ ಆದಾಗ ಗುರು ಧ್ಯಾನ ಮಾಡಿ, ಶನಿ ಬದಲಾವಣೆ ಆದಾಗ ಅಥವಾ ಗುರು ಶನಿ ಇಬ್ಬರು ಬದಲಾವಣೆ ಆದಾಗ ಯಾವುದೇ ಒಂದು ದೇವಿಯ ಆರಾಧನೆ ಮಾಡೋದ್ರ ಮೂಲಕ, ಎಲ್ಲ ರಾಶಿಯವರು ಅಷ್ಟೇ, ಗುರುಬಲ ಇರಲಿ ಶನಿ ಬಲ ಇರಲಿ, ಗುರು ಬದಲಾವಣೆ ಆಗಲಿ ಶನಿ ಬದಲಾವಣೆ ಆಗಲಿ, ದೇವಿಯ ಆರಾಧನೆ, ಇಷ್ಟಪಟ್ಟ ದೇವಿಯ ಒಂದು ಜಪ ಮಾಡೋದ್ರ ಮೂಲಕ, ಅರ್ಚನೆ ಮಾಡಿಸೋದ್ರ ಮೂಲಕ, ಅಭಿಷೇಕ ಮಾಡಿಸೋದ್ರ ಮೂಲಕ ನಾವು ಒಂದು ಆ ದೇವಿಯ ಕೃಪೆಗೆ ಪಾತ್ರ ಆದಾಗ ಈ ಗ್ರಹಗಳ ಚಲನೆಯನ್ನು ಸ್ವಲ್ಪ ಮಟ್ಟಿಗೆ ದೋಷಗಳನ್ನು ಕಡಿಮೆ ಮಾಡಬಹುದು ಅಂತ ಖಂಡಿತ ಹೇಳ್ಬೋದು. ಆದ್ದರಿಂದ ಮೇ 5 ನಂತರ ಗುರು ಬದಲಾವಣೆ ಆದಾಗ ಇವರು ದಕ್ಷಿಣಾಮೂರ್ತಿಯ ಯಾರು ವೃಶ್ಚಿಕ ರಾಶಿಯವರು ದಕ್ಷಿಣಾಮೂರ್ತಿಯ ಧ್ಯಾನ ಮತ್ತು ದರ್ಶನ ಮಾಡಿದಾಗ ಖಂಡಿತವಾಗ್ಲೂ ಅವರಿಗೆ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಧನಸ್ಸು ರಾಶಿಗೆ ಬಂದಾಗ ಧನಸ್ಸು ರಾಶಿಗೆ 1, 2, 3 ಮೂರನೇ ಮನೆ ಕುಂಭರಾಶಿಯಾಗಿ 3ನೇ ಮನೆಯಲ್ಲಿ ಶನಿ ಸಂಚಾರ. ಅಂದರೆ ಶನಿ ಬಲ ಭಾಳ ಚೆನ್ನಾಗಿದೆ ಅಂತ. ಎಲ್ಲಿವರೆಗೂ? ಯುಗಾದಿವರೆಗೂ ಚೆನ್ನಾಗಿರುತ್ತೆ.
ತದನಂತರ ಶನಿ ಬದಲಾವಣೆ ಆಗುತ್ತೆ. ಪ್ರಪಂಚದಲ್ಲಿ ಎಲ್ಲರಿಗೂ ಅಷ್ಟೇ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಗ್ರಹಗಳ ಚಲನೆಯಲ್ಲಿ ಏರುಪೇರುಗಳು ಉಂಟಾದಾಗ ಅವರ ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಏರುಪೇರು ಉಂಟಾಗುತ್ತೆ ಅಂತ ಜ್ಯೋತಿಷ್ಯವನ್ನು ಸಮರ್ಥನೆ ಮಾಡಿ ಹೇಳಬಹುದು. ಮತ್ತು ಧನುಸು ರಾಶಿಗೆ ಶನಿ ಭಾಳ ಚೆನ್ನಾಗಿದೆ. ದಶಾನಾಥ ಏನಾಗಿದೆ ತದನಂತರ ಅದು ಅವ್ರದ್ದು ವೈಯಕ್ತಿಕ ಜಾತಕ ನೋಡಿದಾಗ ದಶಾನಾಥ ಅವರ ಒರಿಜಿನಲ್ ಜಾತಕದಲ್ಲಿ ಎಲ್ಲಿತ್ತು, ಏನಾಗಿದೆ, ಎಷ್ಟು ಮುಗಿದಿದೆ, ಆ ಗ್ರಹಗಳ ಸ್ಥಿತಿ ಗತಿ ಏನು ಅಂತ ಆಮೇಲೆ ಅದನ್ನು ಹೇಳ್ಬೋದು. ಅದು ಪರ್ಸ್ನಲ್ ಆಗಿ ಬಂದಾಗ, ಪರ್ಸ್ನಲ್ ಆಗಿ ಕೇಳಿದಾಗ. ಯೂನಿವರ್ಸಲ್ ಆಗಿ ನಾವು ಮಾತಾಡಿದಾಗ ಶನಿ ಬಲ ಚೆನ್ನಾಗಿದೆ. ಮತ್ತು ಗುರುಬಲ ಇಲ್ಲ. 6ನೇ ಮನೆ ಗುರು ಇದೆ. ವರ್ಷದ ಪ್ರಾರಂಭದಲ್ಲಿ 6ನೇ ಗುರು ಇದೆ. ಮೇ 5ಕ್ಕೆ ಗುರು ಬದಲಾವಣೆ ಆಗೋದ್ರಿಂದ ಗುರು 7ನೇ ಗುರು ಬರುತ್ತೆ. ಅಲ್ಲಿಗೆ ಧನುಸು ರಾಶಿಗೆ ಈಗ ಶನಿ ಬಲ ಇದೆ, ಗುರುಬಲ ಇಲ್ಲ. ನಂತರ ಗುರುಬಲ ಬರುತ್ತೆ, ಶನಿ ಬಲ ಹೋಗುತ್ತೆ. ಹೇಗೋ 25 ಶನಿ ಬಲ ಇದ್ದು ಇಲ್ದ ಹಾಗೆ, ಗುರುಬಲ ಇದ್ದು ಇಲ್ದ ಹಾಗೆ, ಶನಿ ಗುರು ಇಬ್ಬರೂ ಗಮನಕ್ಕೆ ಬಾರದೆ ಅವರಿಗೆ ಅಗೋಚರವಾಗಿ ಅವರ ಜೀವನದಲ್ಲಿ ಕೆಲಸ ಮಾಡಿ ಒಳ್ಳೆಯದನ್ನೇ ಮಾಡ್ತಾರೆ ಅಂತ 25ನೇ ವರ್ಷ ಏನಿದೆ ಅವರಿಗೆ, ಹೊಸ ವರ್ಷ ಧನುಸು ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂತ ಖಂಡಿತ ಹೇಳ್ಬೋದು. ಅವರ ಸಮಾಧಾನದಿಂದ ಅವರ ಜೀವನವನ್ನು ಸಾಗಿಸ್ಬೋದು. ಅವರು ತನ್ನ ಚಟುವಟಿಕೆಗಳೇನಿದೆ, ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ಬೋದು. ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಕ್ಷೇತ್ರದಲ್ಲಿ ಸಾಧನೆಯನ್ನು ಖಂಡಿತ ಮಾಡ್ಬೋದು ಅಂತ ಹೇಳ್ಬೋದು.